ಈಗಂತೂ ಈ ಗ್ಯಾರಂಟಿ ಘೋಷಣೆ ಸಾಮಾನ್ಯ ಆಗಿಬಿಟ್ಟದ. ನಾವು 50 ಲಕ್ಷಗಳವರೆಗೆ ನಾವು ಔಷಧಿ ಕೊಡಿಸ್ತೀವಿ ರೋಗಿಗಳಿಗೆ, ದೊಡ್ಡ ದೊಡ್ಡ ರೋಗಿಗಳಿಗೆ. ಎಷ್ಟು ಮಂದಿ ಕೊಡಿಸಿದ್ದೀರ? 300 ಜನ. 142 ಕೋಟಿಗಳಲ್ಲಿ 300, 400 ಬೇಡ, 3,000, 5,000 ಅನ್ನೋದು ಏನಿದು? ಎಷ್ಟು ಆಯಿತು ಖರ್ಚಿದು? ಇನ್ನುಳಿದವ್ರದ ಇವತ್ತು ಸರ್ಕಾರಿ ದವಾಖಾನೆಗೆ ಹೋದ್ರೆ ಅಲ್ಲಿ ಏನದ ಪರಿಸ್ಥಿತಿ ಇವತ್ತು ನೀವು ಸರ್ ಪ್ರತಿಯೊಬ್ಬರ ಅನುಭವ ಇದು. ಪ್ರತಿಯೊಬ್ಬರ ಬಡವನ ಅನುಭವ ಏನಪ್ಪ ಅಂತಂದ್ರೆ ಅಲ್ಲಿ ಹೋದ ತಕ್ಷಣ ಯಾವುದೇ ರೀತಿ ಸ್ಪಂದನೆ ಸಿಗೋದು ಭಾಳ ಕಷ್ಟ. ಸಿಕ್ಕರು ಸರದಿ ಮೇಲೆ ನಿಲ್ಲಬೇಕು. 100 ಮಂದಿ ನಿಂತಿರ್ತಾರೆ. ಮುಂಜಾನೆ ನಿಂತು ಸಾಯಂಕಾಲ ತನಕ ಔಷಧ ತೊಗೊಂಡು ಬರೋದು ರಾಮಾಯಣ. ದೊಡ್ಡ ರೋಗಗಳಿದ್ರೆ ನೀವು ಅಲ್ಲಿ ಚಿಕಿತ್ಸೆ ಹೋಗ್ರಿ, ಇಲ್ಲಿ ತೋರಿಸ್ಕೊಂಬರ್ರಿ ಅದು ಬರೆದು ಕೊಡ್ತಾರೆ, ರೆಫರೆನ್ಸ್ ಕೊಡ್ತಾರೆ. ಅಡ್ಡಾಡೋದು ಬರೀ ದವಾಖಾನೆಗೆ ಹೋದ ಗಂಟೆ ಇರೋದಿಲ್ಲ ಪಾಪ. ಸುತ್ತಮುತ್ತ ಹಳ್ಳಿಗಳಿಂದ ಇಡೀ ತಾಲೂಕಿಗೆ ಒಂದು ಇರ್ತದೆ ಸರ್ಕಾರಿ ದವಾಖಾನೆ. ಅಲ್ಲೆಲ್ಲ ಸಣ್ಣ ಸಣ್ಣ ದವಾಖಾನೆಗಳು ಇರ್ತಾವೆ, ಅಲ್ಲಿ ಔಷಧ ಇರೋದಿಲ್ಲ, ಡಾಕ್ಟರ್ಸ್ ಇರೋದಿಲ್ಲ. ಏನು ಅತ್ಯಂತ ಕನಿಷ್ಠ ಪರಿಸ್ಥಿತಿ ಇವತ್ತು ರೋಗಿಗಳದಾಗ್ಯದ. ಅದರಲ್ಲೂ ಆರ್ಥಿಕವಾಗಿ ಅಭದ್ರದವ್ರದಂತೂ ಯಾರೂ ಮಾತಾಡಿಸೋದಿಲ್ಲ. ಎಷ್ಟೋ ಅಲ್ಲೇ ಬಿದ್ದು ಸತ್ತು ಹೋಗೋದು ನಾವು ನೋಡ್ತಾ ಇದ್ದೀವಿ. ಯಾರೋ ಒಂದಿಷ್ಟು MLAಗಳು MP ಗಳು ಯಾರೋ ಸಾಯಿದ ಒಂದಿಷ್ಟು ಅನ್ನ ಭಾಗ್ಯ, ಆ ಭಾಗ್ಯ ಏನೋ ಒಂದಿಷ್ಟು ಅನ್ನ ಮಾಡಿ ಎಲ್ಲೆಲ್ಲಿ ನಿಲ್ಲುವಂಥ ಒಂದು ತಾನಿಗಾಗಿ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ನಮ್ಮ ಬಂದಿರ್ತದೆ. ದವಾಖಾನೆಗಳು ಎದುರು ರೋಗಿಗಳ ಪರಿಸ್ಥಿತಿ, ಖರ್ಚು ಮಾಡೋದು ಹಣ ಇಲ್ಲ, ಆರ್ಥಿಕ ಕುಸಿತ. ಹೀಗಾಗಿ ಕೋಟಿ ಇಲ್ಲೇ ಹಾಕಿ ತೋರಿಸೋರು ಯಾರು? ಕೆಲವೊಂದು ಏನೋ ಕಾಪಾಡು ಕೊಟ್ಟರು ಮಾಡಿರು. ಅವರು ಒಂದು 5,000 ಕೊಟ್ಟರೆ 50,000 ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅವ್ರು ಮಾಡಲಿ ಪಾಪ, ಕೊಟ್ಟಿರ್ತದಿಲ್ಲ ಅಂತಲ್ಲ. ಈಗ 5 ಕೋಟಿ ಕೊಡೋರು ಯಾರು? ದುಡ್ಡಿದ್ದವ್ರು ಹೆಂಗೆ ಮಾಡ್ಕೋತಾರೆ? ಎಷ್ಟು ಪ್ರಮಾಣದಾಗಿದ್ದಾರೆ ದೇಶದಾಗ? ಅವರು ಎಲ್ಲ ಕೊಟ್ಟು 10% ಒಳಗದಾರ. ತಮ್ಮ ಚಿಕಿತ್ಸೆ ತಾವು ಮಾಡಿಸ್ಕೊಳ್ಳೋಂಥವ್ರು ಕೇವಲ 10% ಒಳಗೆ. ಅವ್ರು 90% ಸರ್ಕಾರಿ ದವಾಖಾನೆಗಳ ಮೇಲೆ ನಿಂತಿದ್ದಾರೆ. ಇವಾಗ ಸರ್ಕಾರಿ ದವಾಖಾನೆಯಲ್ಲಿ ಕೆಲಸ ಮಾಡಿಸೋದು ಒಳ್ಳೆ ಅಂತ ಇದ್ದಾರೆ. ಡಾಕ್ಟರ್ಸ್ MBBS ಮಾಡಿದವರು, MS ಮಾಡಿದವರು, MD ಮಾಡಿದವರು. ಯಾಕಂತಂದ್ರೆ ಪ್ರೈವೇಟ್ದ್ರೆ ಅವ್ರ ಲಾಭದ ಒಂದು. ಮತ್ತು ನೀವು ಸರ್ಕಾರಕ್ಕೆ ಏನೂ ಬಾಯಿಂಡಿಲ್ಲ ಅವ್ರ ಮೇಲೆ ಹಾಕೋದಕ್ಕೆ. ಯಾಕಂದ್ರೆ ಅವ್ರು ನಿಮ್ಮಲ್ಲಿ ದುಡ್ಡು ಕೊಟ್ಟೆ ಕಲ್ತಿರ್ತಾರೆ ಖಾಸಗಿಯಲ್ಲೇ, ಮತ್ತು ಅವ್ರು ದುಡ್ಡು ಮಾಡ್ಕೊಳ್ತಾರೆ. ಅದಕ್ಕೆ ನೀವು ಒಪ್ಕೊಂಡಿದ್ದೀರಿ. ಅವ್ರು ಏನು ಬಿಲ್ ಹೇಳ್ತಾರೆ ಅದನ್ನು ಕೊಡಬೇಕು. ಸರ್ಕಾರಕ್ಕೂ ಸಹಿತ ಅವ್ರು ಕೊಡ್ತಾರೆ ಬಿಲ್ಲ. ಸರ್ಕಾರ ಬಿಲ್ ಕೊಡಲಿಲ್ಲ ಅಂದರೆ ಆ ರೋಗಿನ ಅವ್ರು ನೋಡೋದಿಲ್ಲ. ಯಾವ ರೀತಿ ಇರ್ತದಂದ್ರೆ ರೋಗಿಯಲ್ಲಿ ಬಿದ್ದಿರ್ತಾನೆ ಹೋಗಿ ಗೌರ್ಮೆಂಟ್ ಗ್ರ್ಯಾಂಟಾಗಿ ಬರಬೇಕು. ಅದು ಬರೋದು ತಿಂಗಳು 15 ದಿವಸ ಆಗ್ತದೆ. ಅಲ್ಲಿವರೆಗೆ ಆ ಪೇ ಮಾಡ್ಬೇಕವ ಆ ದವಾಖಾನೆಗಳಲ್ಲೇ, ಖಾಸಗಿ ದವಾಖಾನೆಗಳಲ್ಲೇ. ಆ ಶಕ್ತಿ ಅವ್ರಿಗಿಲ್ಲ. ಒಂದು ದಿನಕ್ಕೆ 2,000, 1,000, 2,000 ಬೆಡ್